ಆದರೆ ಪಡ್ರೆಯವರು ಮತ್ತು ಕಾರಂತರು ಪರ್ಸನಲಿ ನನಗೆ ಬೆನ್ನೆಲುಬಾಗಿ ನಿಂತರು. ನಾನು 2002ರಲ್ಲಿ ಜಪಾನಿಗೆ ಹೋಗಿದ್ದೆ. ಆಕಸ್ಮಿಕವಾಗಿ ಈ ಜಾಕ್ ಫ್ರೂಟ್ ಚಿಪ್ಸನ್ನು ನೋಡಿದ್ದೆ, ವ್ಯಾಕ್ಯೂಮ್ ಫ್ರೈಡು. ಅದರ ನಂತರ ವಿಯೆಟ್ನಾಮಿಗೆ ಹೋಯಿತು. ಅದರ ನಂತರ ನಾವು 2005ರಲ್ಲಿ ಫ್ಯಾಕ್ಟ್ರಿ ಹಾಕ್ತು. ಬಹುಶಃ ಪಡ್ರೆಯವ್ರು ಹೇಳುವಾಗ ಎಲ್ರಿಗೂ ಭಾರಿ ಖುಷಿಯಾಗ್ತದೆ. ಬಲ್ನಾಡ್ರು ಬಹುಶಃ ನಾಡದಿಂದ ಕಾಳುಮೆಣಸು ಕೈದು ಮಾಡಿ ಹಲಸಿನ ಮರ ನಡಲಿಕ್ಕೆ ಶುರು ಮಾಡ್ತಾರೆ ಈಗ. ನನಗೊಂದು ಸ್ವಲ್ಪ ಅನುಮಾನ ಉಂಟು, ಯಾಕಂದರೆ ಒಳ್ಳೆ ದುಡ್ಡಾಗ್ತಾಯಿದೆ ಇದರಲ್ಲಿ. ಆದರೆ ಪಡ್ರೆಯವ್ರು ಏನು ಹೇಳಿದ್ದಾರೆ ಅಂದರೆ ಅದರಲ್ಲಿ ಪ್ರಯತ್ನ ಬೇಕು, ಅದರ ಹಿಂದೆ ಹೋಗಬೇಕು, ಅದರ ಅಮೂಲಾಗ್ರವಾದ ಚಿಂತನೆಗಳನ್ನು ಅದರಲ್ಲಿ ಒಳಪಡಿಸಬೇಕು. ಧರ್ಮಕ್ಕೆ ದುಡ್ಡಾಗೋದು ಇಲ್ಲ, ಧರ್ಮಕ್ಕೆ ಹೆಸರು ಬರೋದು ಇಲ್ಲ, ಧರ್ಮಕ್ಕೆ ಕ್ವಾಲಿಟಿ ಮೇಂಟೈನ್ ಮಾಡಲಿಕ್ಕೂ ಆಗೋದಿಲ್ಲ. ನನಗೆ ಒಂದು ಬುದ್ಧಿ ಹೇಳಿದ್ರು ಅವರು, ಕೊಡುಗೆಯವರೇ ನಿಮ್ಮ ಹಲಸಿನ ಹಣ್ಣು ಚೆನ್ನಾಗುಂಟು, ಆದರೆ ಕನ್ಸಿಸ್ಟೆನ್ಸಿ ಇಲ್ಲ ಅದರಲ್ಲಿ. ನೀವು ಎಲ್ಲ ಜಾತಿಯ ಹಲಸಿನ ಹಣ್ಣುಗಳನ್ನು ಒಂದೇ ರೀತಿ ಫ್ರೈ ಮಾಡಿ ಪ್ಯಾಕ್ ಮಾಡಿ ಹಾಕ್ತಾಯಿದ್ದೀರಿ. ಒಂದು ಅರಿಶಿನ ಉಂಟು, ಒಂದು ಬಿಳಿ ಉಂಟು, ಒಂದು ಸ್ವಲ್ಪ ಕಪ್ಪು ಕರಟಿದ್ದು ಬರ್ತದೆ, ಅದು ಮಾಡಬೇಡಿ ಅಂತ ಬುದ್ಧಿ ಹೇಳಿದ್ದಾರೆ. ಆದರೆ ಅವರು ಬುದ್ಧಿ ಹೇಳಿದ್ದು ಸರಿ, ಮಾಡಲಿಕ್ಕೆ ಪ್ರಾಕ್ಟಿಕಲ್ ಆಗೋದಿಲ್ಲ. ಕೆಲವು ಸಲ ಯಾವುದೇ ಇಂಡಸ್ಟ್ರಿ ರನ್ ಮಾಡುವಾಗ ಅಲ್ಲಿ ನಮಗೆ ನಮ್ಮದೇ ಆದ ಸಮಸ್ಯೆಗಳು ಇರ್ತದೆ. ಈ ಸಮಸ್ಯೆಗಳನ್ನು ಬಗೆಹರಿಸುವಾಗ ತಾಳ್ಮೆ ಸಮೇತ ಬಹುಶಃ ಹೆಚ್ಚು ಬೇಕಾಗ್ತದೇನೋ. ಆದರೆ ಒಳ್ಳೊಳ್ಳೆ ಇಂಡಸ್ಟ್ರಿ ಮಾಡಿ ಸಕ್ಸಸ್ ಆದವರೆಲ್ಲ ಭಾಳ ತಾಳ್ಮೆಯಿಂದ ಕೆಲಸ ಮಾಡಿ ಸಕ್ಸಸ್ ಆಗಿದ್ದಾರೆ. ಒಂದು ಸಲ ಸ್ಯಾಂಪಲಿಗೆ ಅವರಿಗೆ ಹಲಸಿನಕಾಯಿ ಬೀಜದ ಫ್ರೈ ಮಾಡಿ ಕಳಿಸಿಕೊಟ್ಟೆ. ಬಿಡಬೇಡಿ ಕೊಡುಗೆಯವರು ಕಂಟಿನ್ಯೂ ಮಾಡಿ ಅಂದರು. ಪುನಃ ಅದೇ ಸಮಸ್ಯೆ, ಕನ್ಸಿಸ್ಟೆನ್ಸ್ ಬರುವುದಿಲ್ಲ. ಕೆಲವು ಭಾರಿ ಸಾಫ್ಟ್, ತಿನ್ನಲಿಕ್ಕೆ ಭಾರಿ ನೆಲಗಡ್ಲೆಕ್ಕಿಂತ ರುಚಿ. ಕೆಲವು ಹಲ್ಲು ಗಟ್ಟಿ ಇರಬೇಕು. ನಿಮ್ಮದೆಲ್ಲ ಹಲ್ಲು ಗಟ್ಟಿ, ನಮಗೆಲ್ಲ ಪ್ರಾಯ ಆಗಿದೆ ಈಗ, ಹಲ್ಲು ನಿಲ್ಲುವುದಿಲ್ಲ. ಕಡೆಗೆ ಅಲ್ಲಿಗೆ ಬಿಟ್ಟೆ. ಅಡಿಕೆ ತಿನ್ನಲಿಕ್ಕೆ ಆದರೆ ಅದಕ್ಕೆ ಬೇರೆ ಕ್ರಮ ಉಂಟು, ಅಡಿಕೆ ಒಟ್ಟಿಗೆ ಬೇರೆ ಉಂಟು ನಮಗೆ, ಗಟ್ಟಿ ಇಲ್ಲ. ಆದರೆ ಅಡಿಕೆ ತಿಂದು ಗಟ್ಟಿ ಆದರೂ ಒಂದು ಖುಷಿ ಆಗ್ತದೆ, ಯಾಕಂದರೆ ಅಭ್ಯಾಸ ಬಲ. ಹಲಸಿನಕಾಯಿ ರೆಗ್ಯುಲರ್ ತಿನ್ನಲಿಕ್ಕೆ ಆಗೋದಿಲ್ಲಲ್ಲ. ಹೀಗೆ ಕೆಲವು ಸಮಸ್ಯೆಗಳು ಇರ್ತದೆ. ಏನೇ ಇರಲಿ, ಈ ಒಂದು ಹಲಸು ಮೇಳ ಕಳೆದ ವರ್ಷ ಬಂದಿದೆ, ಈ ವರ್ಷ ಬರುವಂಥ ಅವಕಾಶ ಕೊಟ್ಟಿದ್ದೀರಿ. ಹಲಸಿಗೆ ಖಂಡಿತ ಪಡ್ರೆಯವರು ಹೇಳಿದಾಗೆ ಒಳ್ಳೆ ಮೌಲ್ಯ ಉಂಟು. ಅದನ್ನು ಯಾವ ರೀತಿ ಮಾಡಬೇಕು, ಯಾವ ರೀತಿ ನಾನು ಅದರಲ್ಲಿ ಹೋಗಬೇಕು ಎಂಬುದನ್ನು ಯಾರು ಇಂಡಸ್ಟ್ರಿ ಮಾಡ್ತಾರೆ ಅವರು ಅದನ್ನು ಚಿಂತನೆ ಮಾಡಬೇಕಾಗ್ತದೆ. ಇವತ್ತು ನಮ್ಮದು ಒಂದು ರೀತಿಯಲ್ಲಿ ಅತ್ಯಂತ ಹಿಂದುಳಿದ ಹಳ್ಳಿ ಪ್ರದೇಶ ಪಡ್ರೆಯವರೇ. ನಂಬಲಿಕ್ಕಿಲ್ಲ ನೀವು, ಜನ ಸಿಕ್ಕುವುದಿಲ್ಲ, ಯಾವ ಕೆಲಸಕ್ಕೂ ಜನ ಇಲ್ಲ. ಹಲಸಿನ ಹಣ್ಣಿನ ಸೊಳೆಯನ್ನು ನಾನಿವತ್ತು ಬೇರೆ ಕಡೆಯಿಂದ ತರಿಸ್ತಾ ಇದ್ದೇನೆ. ಯಾಕೆಂದರೆ ನನ್ನ ಹತ್ರ ಹಲಸಿನಕಾಯಿ ಮೂರಿ ಬಿಡಿಸ್ಲಿಕ್ಕೆ ಜನ ಹಾಗಂತ ನಮ್ಮ ರೈತರು, ನಮ್ಮ ನೆರೆಯವರೆಯವರು ಎಲ್ಲರೂ ಕೇಳ್ತಾರೆ, ಹಲಸಿನಕಾಯಿ ತೊಗೊಳ್ಳಿ. ಈಗ ಅದಕ್ಕೆ ಎಲ್ಲರೂ ಅವರಿಗೊಂದು ಪ್ಲ್ಯಾನ್ ಹೇಳಿಕೊಟ್ಟಿದ್ದೇನೆ. ಅಂದರೆ ಬೆಳಗಾತ ಹಲಸಿನಕಾಯಿ ಮೂರಿ ಮನೆಯಲ್ಲಿ ನೀವು ಸೆಗ್ರಿಗೇಟ್ ಮಾಡಿ ಸಂಜೆ 4 ಗಂಟೆ ಒಳಗೆ ನನಗೆ ತಂದು ಕೊಡಿ. ಕೆಜಿಗೆ 90 ಮತ್ತು 100 ಕ್ವಾಲಿಟಿ ಕಂಡು ಇವತ್ತಿಗೂ ಕೊಡ್ತಾಯಿದ್ದೇವೆ. ಪ್ರತಿ ವರ್ಷ ಇಂತಿಷ್ಟು ಕ್ವಾಂಟಿಟಿ ಮಾಡ್ತೇವೆ. ಕೆಲವು ಸಲ ಏನಾಗ್ತದೆ ಪ್ರಾಬ್ಲಮ್ ಅಂದರೆ ಇನ್ವೆಸ್ಟ್ಮೆಂಟ್ ಹೆಚ್ಚಾಗ್ತದೆ. ಸುಮಾರು 10,000 kg ಪ್ರೊಡಕ್ಷನ್ ಮಾಡಿದಾಗ ಕೆಲವು ಕೋಟಿ ರೂಪಾಯಿಗಳನ್ನು ನಾವು ಅಲ್ಲಿ ಇಟ್ಕೊಳ್ಬೇಕಾಗ್ತದೆ. ಸೇಲ್ ನೀವು ಹೇಳಿದಾಗೆ ಆದರೆ ಸಂತೋಷ, ಕೂಡಲೇ ರೊಟೇಷನ್ ಆಗ್ತದೆ ಹಣ. ಕೆಲವು ಸಲ ಆಗೋದಿಲ್ಲ. ಅದಕ್ಕೆ ಸರಿಯಾಗಿ ಬರೀ ಹಲಸಿನ ಹಣ್ಣು ಮಾತ್ರ ಸಾಕಾಗೋದಿಲ್ಲ. ಹೇಳಿ ಬೆಂಡೆ ಮಾಡಿತ್ತು, ಹಾಗಲಕಾಯಿ ಮಾಡ್ತು. ಈಗ ಲೇಟೆಸ್ಟ್ ಮೊನ್ನೆ ಬಿಸ್ನೆಸ್ ಲೈನ್ನಲ್ಲೂ ಒಂದು ಆರ್ಟಿಕಲ್ ಬಂತು, ಮ್ಯಾಂಗೋ. ಅವರು ಬಳುವಾರು ಮಾವು ಅಲ್ಲ, ನಿಮ್ಮ ಬಳುವಾರು ಮಾವು ಸ್ಯಾಂಪಲ್ ಭಾರಿ ಒಳ್ಳೆಯದುಂಟು, ನಿಮ್ಮ ಪ್ರಯತ್ನ ಯಶಸ್ವಾಗಲಿ. ಯಾಕಂದರೆ ಇಡೀ ಊರಿಗೆ ಬಳುವಾರು ಮಾವಿನ ಗಿಡ ಕೊಡುವಂಥ ಒಂದು ಪ್ರಯತ್ನದಲ್ಲಿ ಪಟ್ಟರೆ ನಮ್ಮ ಸುರೇಶ್ ಬಲ್ನಾಡ್ರಿದ್ದಾರೆ. ನಂಗೆ ತುಂಬ ಸಂತೋಷ ಆಯ್ತದು. ಆ ರೀತಿ ಒಂದು ಕೃಷಿಯಲ್ಲಿ ಎಲ್ಲರನ್ನು ಎಳ್ಕೊಂಡು ಹೋಗುವಂಥ ಶಕ್ತಿ ನಿಮ್ಗೆ ದೇವರು ಕೊಟ್ಟಿದ್ದಾನೆ. ಇನ್ನೂ ಅದನ್ನು ಯಶಸ್ವಿಯಲ್ಲಿ ತೊಗೊಂಡೋಗಿ ಅಂತ ನಿಮ್ಗೆ ಹಾರೈಸ್ತೇನೆ. ಆದರೆ ನಾವು ಬರೀ ಭಟ್ಕಳ ಅಥವಾ ಮಲಬಾರ್ ಮಾವು ಉಂಟಲ್ಲ, ಅದರಲ್ಲಿ ಮಾತ್ರ ಅದು ಸಕ್ಸಸ್ ಆಗಿದೆ. ನಮ್ಮ ಒಳ್ಳೆಯ ತಳಿಯ ಮಾವಿನ ಹಣ್ಣಲ್ಲಿ ಸ್ವೀಟಿನ ಅಂಶ ಹೆಚ್ಚು ಬರ್ತದೆ. ಫ್ರೈ ಆದಾಗ ಅದು ಆಟೋಮೆಟಿಕ್ಕಾಗಿ ಗಂಜಿ ಗಣಗಾಗಿ ಹಾಳಾಗ್ತದೆ. ಹೀಗೆ ಥರದ ನೇಂದ್ರ ಬಾಳೆಕೆ ಹಣ್ಣಿನ ಚಿಪ್ಸನ್ನು ಬಿಟ್ಟಿದ್ದೇವೆ. ಈಗ ಬರೀ ಹಲಸಿನ ಹಣ್ಣನ್ನು ನಂಬ್ಕೊಂಡ್ರೆ ಇಂಡಸ್ಟ್ರಿ ರನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಬಹುಶಃ ಕರ್ನಾಟಕದಲ್ಲಿ ಬೇರೆ ಬೇರೆ ಸಮಸ್ಯೆಗಳಿದೆ. ತಮ್ಗೆ ಗೊತ್ತಿದ್ದಾಗೆ ಕೇರಳದಲ್ಲಿ ಕರೆಂಟ್ ಬಿಲ್ ನಿಮಗೆ ಯೂನಿಟಿಗೆ ಭಾರಿ ಕಡಿಮೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯೂನಿಟಿಗೆ 9 ರೂಪಾಯಿ ಮೇಲೆ ಇರ್ತದೆ. 24 ಗಂಟೆಯಲ್ಲಿ ನಮಗೆ ಕರೆಂಟ್ ಸಿಕ್ಕುವುದು ಅಮಾಸ್ ಬೈಲ್ನಲ್ಲಿ ದಿವಸಕ್ಕೆ 12 ಗಂಟೆ. ಉಳಿದ 12 ಗಂಟೆ ಡೀಸೆಲ್ನಲ್ಲಿ ಓಡಿಸ್ಬೇಕು ನಾವು. ಇದೆಲ್ಲ ಸಮಸ್ಯೆಗಳಿದ್ದರೂ ಹಲಸು ನಮಗೊಂದು ಬ್ರ್ಯಾಂಡ್ ನೇಮ್ ಕೊಟ್ಟಿದೆ. ಗೋಕುಲ್ ಫುಡ್ಸಿಗೆ ಕಾರಂತರಂತೂ ನಮ್ಮ ಬಗ್ಗೆ ಗೋಕುಲ್ ಫುಡ್ಸಿನ ಹಲಸಿನ ಹಣ್ಣು ಬಗ್ಗೆ ಬರೆದದ್ದೇ ಅಡಿಕೆ ಪತ್ರಿಕೆಯಲ್ಲಿ ನಾವು ಚಲಾವಣೆ ಆದ್ದೇ ನಿಮ್ಮಿಂದ. ಸ್ವಲ್ಪ ಎಲ್ಲ ಕಡೆ ನಮ್ಮ ಹೆಸರನ್ನು ತೋರುವ ಪ್ರಯತ್ನ ನಿಮ್ಮೆಬ್ಬರಿಂದ ಆಗಿದೆ. ಪ್ರಥಮವಾಗಿ ಅದಕ್ಕೂ ನಿಮಗೆ ಕೃತಜ್ಞತೆ ಹೇಳ್ತಾ ಇದ್ದೇನೆ.
ಅಕಾಡೆಮಿ ಮಾಡುವ ಹೇಳಿದ್ದೀರಿ. ಬಹುಶಃ ಇದಕ್ಕೂ ಸ್ವಲ್ಪ ವ್ಯವಸ್ಥೆಗಳು ಸರಿ ಇರಬೇಕಾಗ್ತದೆ. ಒಂದು ಅನುಭವಿ ವ್ಯಕ್ತಿಗಳನ್ನು ಆ ಅಕಾಡೆಮಿಯಲ್ಲಿ ಹಾಕ್ಕೊಳ್ಬೇಕಾಗ್ತದೆ. ಹಣದ ಪ್ರಶ್ನೆ ಬರಲಿಕ್ಕಿಲ್ಲ, ಯಾಕಂದರೆ ಮುಳಿಯೋದವ್ರು ದೇವ್ರ ದಯದಿಂದ ಬೇಕಾದಷ್ಟು ಹಣ ದೇವ್ರು ಕೊಟ್ಟಿದ್ದಾರೆ ನಿಮಗೆ. ನಾವು ಕೈ ಜೋಡಿಸ್ತೇವೆ ಕ್ಯಾಂಪ್ದವ್ರು, ಅದ್ರಾಗೇನು ಅನುಮಾನ ಇಲ್ಲ. ಆದರೆ ಈ ಹಣ ಮಾತ್ರ ಸಾಕಾಗೋದಿಲ್ಲ, ಹಣದೊಟ್ಟಿಗೆ ಅನುಭವಿ ವ್ಯಕ್ತಿಗಳು. ಯಾಕಂದರೆ ನೀವು ನಾಳೆ ಯಾರಿಗೆ ಟ್ರೈನಿಂಗ್ ಕೊಡ್ತೀರಿ, ಆ ಟ್ರೈನಿಂಗ್ ಕೊಡುವವನಿಗೆ ಅನುಭವ ಬೇಕು. ಅಲ್ಲದಿದ್ದರೆ ಸುಮ್ಮನೆ ಏನೋ ಕಲಿತ ಎಂಥದೋ ಮಾಡಿದೆ ಎಲ್ಲೋ ಹೋದ, ಆ ರೀತಿ ಆಗಬಾರ್ದು. ಅದು ಅಂಥದ್ದಾದರೆ ನಿಮಗೂ ಕೆಟ್ಟ ಹೆಸರು ಬರ್ತದೆ. ಆದರೆ ತಮಗೆ ಅನುಭವ ಉಂಟು, ಆ ಅನುಭವದ ಆಧಾರದಲ್ಲಿ ತಾವು ಅಕಾಡೆಮಿ ಮಾಡಿ ಕ್ಯಾಂಪ್ಕೋದಿಂದ ಈಗ ಅಧ್ಯಕ್ಷ ನಾನು. ಈಗ ನಮ್ಮ ಮಟ್ಟಿಗೆ ನಾನು ಕೈ ಜೋಡಿಸ್ತೇನೆ, ಮುಂದೆ ಬೇಕು ಗೊತ್ತಿಲ್ಲ. ಎಲ್ಲ ನಿರ್ದೇಶಕರಲ್ಲಿ ಕೂತಿದ್ದಾರೆ, ಯಾರು ಮುಂದೆ ಆಡಳಿತ ಮಂಡಳಿ ಬರ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಅಂತೂ ಈಗ ಇದ್ದಾಗ ನಿಮ್ಮೊಟ್ಟಿಗೆ ನಾವು ಕೈ ಜೋಡಿಸ್ತೇವೆ. ಒಳ್ಳೆಯ ಉದ್ದೇಶ ನಿಮ್ಮದು. ಈ ಉದ್ದೇಶ ಗೋಕುಲ್ ನಿಮ್ಮ ಮಟ್ಟಿಗೆ ಸೇರ್ತೇವೆ. ಅದಕ್ಕೆ ಗೋಕುಲಿಗೆ ಮುಳಿಯದ ಚಿನ್ನದ ಸಾಮರ್ಥ್ಯ ಇಲ್ಲ. ಚಿನ್ನವೇ, ಹೊಲಸಿನಣ್ಣೆ, ಅದಕ್ಕೆ ವ್ಯತ್ಯಾಸ ಉಂಟು. ಆದರೂ ನಿಮ್ಮೊಟ್ಟಿಗೆ ಕೈ ಜೋಡಿಸ್ತೇವೆ ಎಂಬ ಮಾತನ್ನು ನಾನು ಹೇಳ್ತೇನೆ. ಹಾಗೆ ಈ ಒಂದು ಹಲಸು ಮೇಳ ಬಹುಶಃ ನಾನು ಕೇಳಿದೆ ಮುಳಿಯೋರ ಹತ್ರ, ಯಾಕೆಂದರೆ ನಮ್ಮ ಇಂಥ ಒಂದು ಕಾರ್ಯಕ್ರಮ ಆಗುವಾಗ ಆಸಕ್ತರು ಹೆಚ್ಚು ಬಂದರೆ ಮಾತ್ರ ಅದಕ್ಕೊಂದು ಪ್ರಯೋಜನ. ಆಗ ತಾವು ಹೇಳಿದ್ರಿ ಯೂಟ್ಯೂಬಲ್ಲಿ ಅಲ್ಲೆಲ್ಲ ಮನೆಯಲ್ಲಿ ಹೋಗಿ ಕೇಳ್ತಾರೆ, ಏನು ತಲೆ ಬಿಸಿ ಮಾಡ್ಕೊಳ್ಬೇಡಿ ಹೇಳಿ. ಖಂಡಿತ ಅದು ಒಂದು ಒಳ್ಳೆಯ ಇದು ಭರವಸೆ ಆಗಿದೆ. ಯಶಸ್ವಿಯಾದ ಈ ಒಂದು ಮೇಳ ಇನ್ನೂ ಮುಂದಿನ ದಿನಗಳಲ್ಲೂ ಯಶಸ್ಸು ಕಾಣಲಿ ಅಂತ ಹೇಳ್ತಾ, ಅನಂತ ಪ್ರಸಾದರು ಮತ್ತು ಅವರ ಸ್ನೇಹಿತರೆಲ್ಲ ಬಂದಿದ್ದರು. ಖಂಡಿತ ನಿಮ್ಮೊಂದಿಗೆ ಇನ್ನು ಮುಂದಿನ ಸಮೇತ ಕೈ ಜೋಡಿಸ್ಲಿಕ್ಕೆ ನಾವಿದ್ದೇವೆ. ಕ್ಯಾಂಪ್ ಹೋಗಿರ್ತದೋ ಇಲ್ಲೋ ನನಗೆ ಗೊತ್ತಿಲ್ಲ. ನಾನಂತೂ ಗೋಕುಲಿಗೆ ನನಗೆ ಲೆಟ್ರ್ ಕಳಿಸಿ ನಾನು ನಿಮ್ಮೊಟ್ಟಿಗೆ ಸೇರಿಕೊಳ್ತೇನೆ. ಯಾಕಂದರೆ ನಂದು ಒಂದು ಸಣ್ಣ ಒಂದು ಸ್ಟಾಲ್ ಹಾಕಿ ನಮಗೇನಾದ್ರು ಒಂದು 10 ರೂಪಾಯಿ ವ್ಯಾಪಾರ ಆಗ್ತದಂತ ನೋಡುವ ಪ್ರಯತ್ನವನ್ನು ನಾನು ಮಾಡ್ತಾ, ಇವತ್ತು ನನ್ನನ್ನು ಇಲ್ಲಿ ಕರೆದಿದ್ದೀರಿ. ಒಂದು ಕಾರ್ಯಕ್ರಮಕ್ಕೆ ಪಟ್ಟರೆಂಥ ಅನುಭವಗಳೊಂದಿಗೆ ವೇದಿಕೆ ಹಂಚುವಂಥ ಒಂದು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನನ್ನ ಗೌರವ ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರಗಳು.